ಕೆಲವೊಂದಿದಂಥ ಬಸ್ಲೆ ಸೊಪ್ಪ ಅಂತ ಕನ್ಫ್ಯೂಷನ್ಸ್ ಆಯ್ತು, ಅಷ್ಟಪ್ಪ ಗ್ರೀನ್ಸ್ ಇದೆ ಅದು ತಿಂದ ಅಭ್ಯಾಸ. ನೀವು ಹೋದರೆ ಟ್ರೈ ಮಾಡಿ, ಡೆಫಿನೆಟ್ಲಿ ಐ ವುಡ್ ರೆಕಮೆಂಡ್ ದಿಸ್ ಒನ್. ಜಾಸ್ತಿ ಕೋಲ್ಡ್ ಇರುತ್ತೆ, ಬಟ್ ಇಲ್ಲಿ ಪಿಲ್ಲೋ ಮತ್ತು ಬ್ಲ್ಯಾಂಕೆಟ್ ಕೂಡ ಇದೆ, ಚಂದ ಮನ್ಕೊಂಡು ಮೂವಿ ಕಾಣ್ಲಕ್ಕ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಆ್ಯಕ್ಚುಲಿ ತುಂಬ ಹಳೆ ವಿಡಿಯೋ, ಫ್ಯಾಷನ್ ಶೋ ರಿಹರ್ಸಲ್ ಹೋದ ಟೈಮ್ದು. ಫಸ್ಟ್ ಟೈಮ್ ರಿಹರ್ಸಲ್ಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಮಾತಾಡಿ ರಿಹರ್ಸಲ್ಸ್ ಮುಗಿಸಿ ಹೊರಗೆ ಒಪ್ಪತ್ತಿಗೆ ಆಲ್ರೆಡಿ 2-3 ಗಂಟೆ ಆಯ್ತು, ಅದು ಊಟ ಟೈಮ್. ಸೊ ಊಟಕ್ಕಂತ ಹತ್ರದ ರೆಸ್ಟೋರೆಂಟ್ ಹುಡುಕ್ರೆ ವಿರಾಟ್ ಕೊಹ್ಲಿದು 18 ಕಮ್ಯೂನ್ ರೆಸ್ಟೋರೆಂಟ್ ಸಿಕ್ತು. ಅದು ಟಾನಿಕ್ ಅಂತ ನೀವು ಕಂಡಿದ್ರೆ ಅದೇ ಬಿಲ್ಡಿಂಗಲ್ಲಿ ಮೇಲಿತ್ತಲ್ಲ, ಅದೇ ವಿರಾಟ್ ಕೊಹ್ಲಿ ರೆಸ್ಟೋರೆಂಟ್ ಅಲ್ಲ, ಹೆಂಗಿತ್ತಂತ ಕಾಂಬ ಅಂತ ಮತ್ತೆ ಹೊರಟ ರೆಸ್ಟೋರೆಂಟ್ ವ್ಲಾಗ್ ಮಾಡಿದ್ರೆ ಸ್ವಲ್ಪ ರಗಡೆ, ಅಂತಕಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಎಲ್ಲ ಇರುತ್ತೆ, ವಾಯ್ಸ್ ಓವರೇ ಕೊಡ್ಕತ್. ಓಕೆ, ಎಂಟರೈ ಸ್ಕ್ಯಾನ್ ಮಾಡಿ ಮೆನ್ಯೂ ಕಾಂಬ್ ಶುರು ಮಾಡ್ತು. ಇದವೇ ಆ್ಯಂಬಿಯನ್ಸ್ ಎಲ್ಲ ಚಂದ ಇದ್ದಿತ್ತು. ಒಳಗೆ ಜನ ಜಾಸ್ತಿ ಇದ್ದಿದ್ರೆ ವೀಡಿಯೋ ಮಾಡೋಕೆ ಸ್ವಲ್ಪ ರಗಳೆ ಆಯ್ತು ಅನ್ಕೊಂಡು ಔಟ್ಡೋರ್ ಚೂಸ್ ಮಾಡ್ತಾ. ಮೆನ್ಯೂ ಅಲ್ಲಿ ಫಸ್ಟಿಗೆ ವಿರಾಟ್ಸ್ ಫೇವ್ರೇಟ್ ಅಲ್ಲಿ ತುಂಬ ಸ್ಯಾಲಡ್ಸ್ ಎಲ್ಲ ಇದ್ದೈತೆ. ಫಸ್ಟಿಗೆ ಸೂಪರ್ ಫುಡ್ ಸ್ಯಾಲಡ್ ಕಂಡ, ಅದೇ ತಕೊಂಬ ಅಂತ ಅನ್ಕೊಂಡು. ಕಾಮಕ್ಕೆ ಮಾತ್ರ ತುಂಬ ಚಂದ ಇರುತ್ತೆ, ಆದರೆ ತಿಂತ ನನ್ನ ಮುಖದ ಎಕ್ಸ್ಪ್ರೆಷನ್ ಸ್ವಲ್ಪ ಚೇಂಜ್ ಆಯ್ತು. ಇಷ್ಟಪ್ಪ ಗ್ರೀನ್ಸ್ ತಿಂದ ಅಭ್ಯಾಸನೇ ಇಲ್ಲ ಲೈಫಲ್ಲಿ. ಇದರಲ್ಲಿ ರೋಸ್ಟೆಡ್ ಪಂಪ್ಕಿನ್ ಸೀಡ್ಸ್, ಮೆಲನ್, ಅಮರ್ನಾಥ್ ಸೀಡ್ಸ್, ತುಂಬ ಎಲ್ಲ ಗ್ರೀನ್ಸ್ ಇರುತ್ತೆ. ಕೆಲವೊಂದಿದಂಥ ಬಸ್ಲೆ ಸೊಪ್ಪ ಅಂತ ಕನ್ಫ್ಯೂಷನ್ಸ್ ಆಯ್ತು, ಅಷ್ಟಪ್ಪ ಗ್ರೀನ್ಸ್ ಇದೆ. ತಿಂದ ಅಭ್ಯಾಸ ಅಪ್ಪ ಅವರಿಗೆ, ಅವ್ರ ಹೆಲ್ದಿ ಫುಡ್ ಎಲ್ಲ ಇಷ್ಟಪ್ಪ ಅವರಿಗೆ, ತುಂಬ ಇಷ್ಟ ಆಯ್ತು, ತುಂಬ ಹೆಲ್ದಿ ಕೂಡ ಇದೆ. ನೆಕ್ಸ್ಟ್ ಚಿಕನ್ ಕೀಮಾ ಪಾವ್, ನನ್ನ ಫಿಯಾನ್ಸೆ ಚಾಯ್ಸ್ ಇದು ನನಗೆ ಕೀಮಾ ಪಾವ್ ಎಲ್ಲ ಅಷ್ಟು ಇಷ್ಟ ಆಗ್ತಿಲ್ಲ, ಬಟ್ ನಾವು ಸ್ಟಿಲ್ ತಗೊಂಡು ಹೆಂಗಿತ್ತಂತ ಟ್ರೈ ಮಾಡೋಕ್ಕೆ. ಕೀಮಾ ಚಿಕನ್ ಕೊಡ್ತಾರೆ ವಿತ್ ಬಟರ್ಡ್ ಪಾವ್. ಒಂದು ತಿಂದೆ ಮುಖದ ಮೇಲೆ ಹೊಡೆದಂಗೆ ಆಯ್ತು, ಬಿಕಾಸ್ ಬಟರ್ಡ್ ಪಾವೆಲ್ಲ ನಂಗೆ ಪಾವೆಲ್ಲ ಅಷ್ಟು ಇಷ್ಟ ಆಯ್ತಲ್ಲ ಆಲ್ರೆಡಿ ಹೇಳ್ದಂಗೆ. ಬಟ್ ನಿಮ್ಗೆ ಇಷ್ಟ ಆಗ್ಬೋದಿದ್ರೆ ಡೆಫಿನೆಟ್ಲಿ ತುಂಬ ಇಷ್ಟ ಆಯ್ತು, ಒಳ್ಳೇದಿತ್ತು ಕೂಡ. ನೆಕ್ಸ್ಟ್ ಬಂದು ಚಿಕನ್ ಸಾಲಾಕಿ ಗ್ರಿಲ್ಡ್ ಚಿಕನ್ ಇದೆ. ನಂಗೆ ಇಷ್ಟ ಆಯ್ತು. ಇದನ್ನು ಪೀಠಾ ಜೊತೆ ಸರ್ವ್ ಮಾಡ್ತಾರೆ. ಪೀಠಾ ಅಂತಂದರೆ ಅಲ್ಲೇ ಸೈಡಿಗೊಂದು ವೈಟ್ ಕಲರ್ ರೋಟಿ ಥರ ಕಾಣಿಸ್ತೈತಲ್ಲ, ಮೈದಾದ ಅನ್ಸುತ್ತೆ ಅದೇ. ನೀವು ಹೋದರೆ ಟ್ರೈ ಮಾಡಿ, ಡೆಫಿನೆಟ್ಲಿ ಐ ವುಡ್ ರೆಕಮೆಂಡ್ ದಿಸ್ ಒನ್. ಆಮೇಲೆ ಮೇನ್ ಕೋರ್ಸ್ಗೆ ಬಂತು ಅವಾದಿ ಚಿಕನ್ ಬಿರಿಯಾನಿ. ಇದು ಬಪ್ಪಷ್ಟೊಳಗೆ ಹೊಟ್ಟೆ ಮಾತ್ರ ಫುಲ್ ಆಯ್ದಿತ್ತು. ನಾನು 1 ಸ್ಪೂನ್ ಮಾತ್ರ ಟ್ರೈ ಮಾಡಿದೆ. ಇದರಲ್ಲಿ ಮ್ಯಾರಿನೇಟೆಡ್ ಚಿಕನ್ ಫ್ಲೇವರ್ ಒಳ್ಳೆ ಇರುತ್ತೆ, ಅಡ್ಡಿಲ್ಲ. ಬಟ್ ಎಲ್ಲಿ ಹೋದರೂ ಬಿರಿಯಾನಿ ಒಂದು ಲಾಸ್ಟ್ ತಗೊಂಡು ಬಿಡೋದಿಲ್ಲ. ಲಾಸ್ಟಲ್ಲಿ ಬೆಲ್ಲಡೋನ ಮಾಕ್ಟೈಲ್ ತಗೊಂತ. ಇದರಲ್ಲಿ ಬೆಲ್ ಪೆಪ್ಪರ್ ಫ್ಲೇವರ್ ಇರುತ್ತೆ, ಸ್ವೀಟ್ ಆ್ಯಂಡ್ ಸ್ಪೈಸಿ ಟೇಸ್ಟ್ ಇರುತ್ತೆ, ಒಳ್ಳೆದೆ. 10/10 ಕೊಡ್ಲಕ್ಕೆ. ಓವರಾಲ್ ಫುಡ್ ಒಳ್ಳೇದೈತೆ. 8/10 ಕೊಡ್ಲಕ್ಕೆ. ಇದನ್ನು ಬೇರೆಯವ್ರಿಗೇನ್ರೆ ಅವ್ರವ್ರ ಒಪಿನಿಯನ್ ಬೇರೆ ಇರ್ಬೋದು, ಬಟ್ ನನ್ನ ಒಪಿನಿಯನ್ 8/10. ನನಗೆ ನೋಡೋಕ್ಕೆ ಅಡ್ಡಿಲ್ಲ, ಇಷ್ಟ ಆಯಿತು. ಸೊ ಈಗ ಲೂಲು ಮಾಲಿಗೆ ಹೋದಿದೆ. ಮೂವಿ ಇತ್ತಲ್ಲ ಸಯ್ಯಾರ ಅಂತ, ಅದು ಯಾರು ಆಹಾನ್ ಪಾಂಡೆ ಯಾರದ್ದು ಮೂವಿ. ಸೊ ಲವ್ ಸ್ಟೋರಿ ಹೆಂಗಿತ್ತಂತ ಕಂಡು ಮತ್ತೆ ರಿವ್ಯೂ ಕೊಡ್ಕೊ. ಸೊ ಇದೆಲ್ಲ ಆದಮೇಲೆ ಸಿನಿಪಾಲಿಸ್ಗೆ ಮೂವಿ ಕಾಮ್ ಹೊರತು ಸಯ್ಯಾರ ಮೂವಿ. ಇದು ತುಂಬ ಹಳೆ ವಿಡಿಯೋ ಹೇಳ್ದಂಗೆ. ಸೊ ಇದು ಫಸ್ಟ್ ಟೈಮ್ ಯಾವಾಗ ರಿಲೀಸ್ ಆಯ್ತಲ್ಲ ಆ ಟೈಮಲ್ಲಿ ಹೋಯ್ತು. ಸಿನಿಪಾಲಿಸ್ VIP ಅಲ್ಲಿ ಬುಕ್ ಮಾಡೋದ್ರಿಂದ ರಿಕ್ಲೈನರ್ ಸೀಟ್ ಇರುತ್ತೆ ಎಲ್ಲ ಕಡೆ, ಲಕ್ಸುರಿಯಸ್ ಎಕ್ಸ್ಪೀರಿಯನ್ಸ್ ಜೊತೆಗೆ. ಥಿಯೇಟ್ರಲ್ಲಿ ನಾರ್ಮಲಿ ಚಳಿಯಲ್ಲಿ ಗಡಗಡ ನಡ್ಗೋದಿರುತ್ತೆ, ಸ್ವಲ್ಪ ಜಾಸ್ತಿ ಕೋಲ್ಡ್ ಇರುತ್ತೆ. ಬಟ್ ಇಲ್ಲಿ ಪಿಲ್ಲೋ ಮತ್ತು ಬ್ಲ್ಯಾಂಕೆಟ್ ಕೂಡ ಇರುತ್ತೆ, ಚಂದ ಮನ್ಕೊಂಡು ಮೂವಿ ಕಾಣ್ಲಕ್ಕೆ. ಬೈ ದ ವೇ ಸಯ್ಯಾರ ಮೂವಿಯಲ್ಲಿ ಆ್ಯಕ್ಟಿಂಗ್ಗೆ 10/10, ತುಂಬ ಚಂದ ಆ್ಯಕ್ಟಿಂಗ್. ಫಸ್ಟ್ ಟೈಮರ್ಸ್ ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಸ್ಟೋರಿ ಅಡ್ಡಿಲ್ಲ, ಮಧ್ಯದಲ್ಲಿ ಚೂರು ಎಳ್ದಂಗೆ ಆಯಿತು. ಅಗೇನ್ ಕಿರಣ್ಗೆ ಸ್ವಲ್ಪ ಬೇರೆ ಒಪಿನಿಯನ್ ಇರುತ್ತೆ, ಅವರಿಗೆ ಸಖತ್ ಇಷ್ಟ ಆಯಿತು ಮೂವಿ. ನನಗೆ ಓಕೆ ಇದೆ. ಬಟ್ ಕಾಣ್ಲಕ್ಕೆ 1 ಟೈಮ್ ವಾಚ್ ಮಾಡ್ಲಕ್ಕೆ. ಇನ್ನು ಮೂವಿ ಇದ್ದರೆ ನೀವು ಹೋಯ್ ಒಂದ್ಸಲ ಕಾಣ್ಲಕ್ಕೆ. ಓಕೆ, ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಬಾಯ್.